ಬೇಕಂತಾರೆ ಎಂತ ಹೆಣ್ಣು ಬೇಕಂತಂದ್ರೆ ಅಲ್ವೇ ಹೆಣ್ಣಿನಾಗ ಭಾಳ ವೆರೈಟಿ ಇದೆ. ನಿನಗೇನ್ ಗೊತ್ತಿಲ್ಲ, ನನಗೆ ಗೊತ್ತೈತಿ, ಹೇಳ್ತೀನಿ ಕೇಳ್ತೀಯಾ? ಎಂತ ಅಂತ ಕೇಳ್ತೀನೋ ಬಸರಾಜ? ಪದ್ಮಿನಿ, ಚಿತ್ರಿನಿ, ಹಂಸಿನಿ, ಅಸ್ತಿನಿ ಅಂತ 4 ಹೆಣ್ಣು ಜಾತದಾವ. ಇದು ಅಲ್ಲದ ಕಲಿತ ಹೆಣ್ಣು, ಕಲಿಲಾರದ ಹೆಣ್ಣು, ಟೀಚರು, ಇಂಜಿನಿಯರು, ಲೆಕ್ಚರರು ಮತ್ತ ನರ್ಸವ್ವ, ಇನ್ನೂ ಬಹಳ ತರದ ಹೆಣ್ಣು ಮಕ್ಕಳದಾವ. ನಮಗೆ ಯಾವ ಡಾಕ್ಟರ್ ಬೇಡ, ಪಂಚರ್ ಬೇಡ. ಯಾಕಂದ್ರೆ ಮೊದಲೇ ನಮಗೆ ಕಮತ ಮಾಡೋ ಮನೆ, ಮೊದಲೇ ಕಮತ ಮಾಡೋ ಮನೆ ರೈತ ಕುಟುಂಬ. ನೋಡು ಕುಟುಂಬ ಮುಂಜಾನೆ 4 8 ಹೊಟ್ಟೆ ಕಟ್ಕೊಂಡು ಮುದ್ದು ಕಟ್ಕೊಂಡು ಹೋಗ್ಬೇಕ್ರಿ. ನಮ್ದು ಅಂತ ಮನೆತನ. ನೋಡು ಬಸರಾಜ, ಈಗಿನವರು ರೈತ ಮಂದಿಗೆ ಹೆಣ್ಣು ಕೊಡಾಕ ಹಿಂದೆ ಮುಂದೆ ನೋಡ್ತಾರ. ಅದು ಅಲ್ಲದ ಅವ್ರ ಮಗಳಿಗೆ ನೌಕರಿ ಮಾಡೋ ಗಂಡ ಎಂತಾರ ಗೊತ್ತಾ? ನಮ್ ಶರಣ ಸಾರ್ ಅಂತವ್ರು, ಟೀಚರ್ ಸಾರು, ಎರ್ಸನ್ ಸಾರ್ ಅಂತವ್ರು ನೌಕರಿ ಮಾಡೋನೇ ಗಂಡ ಬೇಕಂತಾರ. ಅದು ಅಲ್ಲದ ಆ ಮಗಳು ತಂದೆ ತಾಯಿರು ತಾವು ಕೂಡ ಒತ್ತುತನ ಮಾಡ್ತಿರ್ತಾರ. ಆದ್ರೆ ತಮ್ಮ ಮಗಳಿಗೆ ನೌಕರಿ ಗಂಡನೇ ಬೇಕಂತಾರ. ಬಾಬಣ್ಣ, ನಮ್ಮದು 10 ಕೂರಿಗೆ ಒಳದ ಮನೆತನ. ನಮ್ಮಪ್ಪ ದಿನ 16 ಮಂದಿ ಕೆಲಸ ಕೊಡ್ತಾನ. ನಮ್ಮಪ್ಪ ನಾನೊಬ್ಬನೇ ಏಕಚಕ್ರಾಧಿಪತಿ. ರಾಜಕುಮಾರ್ ನನ್ನ ಬೇಸಾಯ ಬಸರಾಜ, ನಿನಗೆ 10 ಕೂರಿಗೆ ಹೊಲ ಇರೋದು ಕರೆ, ಮತ್ತೆ ನಿಮ್ಮಪ್ಪ 16 ಮಂದಿಗೆ ಕೆಲಸ ಕೊಟ್ಟಿರೋದು ಕರೆ. ಆದ್ರೆ ನಿಮ್ಮಪ್ಪ ನೀನೊಂದೇ ಪೀಸು ಅಂಬೋದೇ ನಿನ್ನ ಮುದ್ದಿನಂಗ ಬೆಳೆಸಿ ನಂಬೋದು ಕರೆ. ಆದ್ರೆ ನಿನಗಿಲ್ಲಪ್ಪ, ಏನಿಲ್ಲ. ಒಕ್ಕಲ್ತನ ಒಂದು ನೌಕರಿ ಇದ್ದಂಗ. ಮಣ್ಣಲ್ಲಿ ಮಣ್ಣಾಗಿ ದುಡಿದು ನಾಡಿಗೆ ಅನ್ನ ಬೆಳೆದು ಕೊಡ್ತೇವೆ. ಇದಕ್ಕಿಂತ ದೊಡ್ಡ ನೌಕರಿ ಬೇಕೇನ್ರಿ? ಆಯ್ತು ಬಿಡು, ಈ ಸತ್ಯನ ಹೆಣ್ಣು ಎತ್ತ ತಂದೆ ತಾಯಿ ತಿಳ್ಕೋಬೇಕಾಯ್ತು ಬಸರಾಜ. ನೋಡು ಬಸರಾಜ, ನಿಮ್ಮ ಮನೆತನಕ್ಕೆ ತಕ್ಕಾದ ಒಂದು ಅಪರಂಜಿ ಅಂತ ಹೆಣ್ಣು ಹುಡುಕಿ ಕೊಡ್ತೀನಿ, ನೋಡ್ತೀಯ? ಅಪರಂಜನು ಗುಳಿಗೆ ಒಟ್ಟು ನನಗೆ ಹೆಣ್ಣು ನೋಡ್ರಿ, ಜೋಡಿ ಮಾಡ್ಕೊಂಬೇಕು. ಅರ್ಥ ಆಗೈತೆ? ಅರ್ಥ ಆಯ್ತು. ಹೊಲಕ್ಕೆ ಹೋಗಕ್ ಗೊತ್ತಾಯ್ತು. ಹೋಗತ್ತ ನಮಗೇನು ಗೊತ್ತಾಯ್ತು? ಈ ಕಡೆ ಯಾವ್ದೋ ಒಂದು ಗುಳಿಗಿಂಜಿ ಬರಕತ್ತೈತೆ. ಬರ್ಲಿ 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 ಬರ್ಲಿ. ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಬಂತು ಬಂತು ಬಂತು.
ಊಟಗೊಂಡ ಪತ್ತಲ್ಲ ಮಾವಣ್ಣನ ಗ್ಯಾರೇಜಿನ ಗಾಡಿ ಬರ್ತೀಯ ಮನೆ ಎದ್ದೋಗ್ಬಿಡು ಹೋಗು ನಡೆ ತಗೊಂಡ ಎಷ್ಟು ಚಂದ ನಮ್ಮ ಹೋಗ ಕೈಯಾಗ ಕಟ್ಟಿ ಕೊಟ್ಟಿದೆ ಯವ್ವ ನನಗೂ ಚಂದಾಗ ಸಾಲಿ ಕಲಿಸ್ಬಿ ನಾನು ಸಾಲಿ ಕಲಿತ ಬಹಳ ಶಾಲೆಗೆ ಆಗ್ಬೇಕು ಅಂದೆ ಅದಕ್ಕೆ ನಮ್ಮವ್ರು ಏನಿರ್ಬೇಕು ಇವಾಗ ಮಾಲಿ ಹೋಗ ಅಟ್ಟು ಸಾಲೆ ಕಲ್ತ್ರೆ ನಾವು ಒಲೆ ಮುಂದೆ ಅಡಿಗೆ ಮಾಡೋ ತಪ್ಪಂಗಿಲ್ಲ ಬಾಂಡೆ ತಿಕ್ಕುದು ತಪ್ಪಂಗಿಲ್ಲ ಏನ್ ಮಾಡ್ತೀವಿ ಅಂದ್ಲು ಅದಕ್ಕೆ ಅಂತಂದ್ರೆ ನನಗೆ ಯಾಕೆ ನಡುವಿನ ನಾಗಿ ಟೀಚರ್ ಆಗ್ಯಾಳ ಕಡೆಮನೆ ಕಲ್ಲಿ ನರ್ಸಾಗ್ಯಾಳ ಅವರೆಲ್ಲರ ಬಗ್ಲಿಗೆ ವೆಂಟಿ ಬ್ಯಾಗ್ ಹಾಕೊಂಡು ಆಫೀಸ್ಗೆ ಹೋದ್ರೆ ನಾ ಹಾಲಿನ ಕೈಲಿ ಹಿಡ್ಕೊಂಡು ಮನೆಗೆ ಹಾಲು ಹಾಕೊಂತೀನಿ ನನ್ನ ಒಬ್ಬಕ್ಕೆ ಮಗಳು ಸಾಲಿ ಅಂತ ಕಲ್ತಿಲ್ಲ ನೌಕರಿ ಗಂಡಗರ ಮಾಡ್ಬಿಡ್ಬೇಕಂತ ನಮ್ಮ ಊರು ದೊಡ್ಡದ ಆಸೆ ನನ್ನ ಮದುವಾಗ ನೌಕರಿ ಗಂಡ ಎಲ್ಲದಾನು ಏನು ಯಾರು ಗೊತ್ತು ಈ ಜನ್ಮದಾಗ ನನ್ನ ಮದುವೆ ಆಗಲ್ಲ ಅನ್ಸುತ್ತೆ ನನಗೆ ಆಗದೈತೆ ನಿನ್ನ ಮದುವೆ ಆಗದೈತೆ ನಿನ್ನ ಮದುವೆ ಚಂದ್ರುಳ ಚಲಿವಿ ಅಮಾವಾಸ್ಯ ಕಳೆದ ಚಂದ್ರ ಹುಣ್ಣಿಮೆ ಚಂದ್ರ ಮೂಡೋದ್ರ ಒಳಗ ಆ ಹೇಳಿಕೊಳ್ಳವನ ಆಶೀರ್ವಾದ ನಿನ್ನ ಮೇಲೆ ಆಗತೈತೆ ಅಲ್ಲೇ ನಾನು ಮ್ಯಾರೇಜ್ ಜಾಯಿಂಟ್ ಡೈರೆಕ್ಟರ್ ಅರ್ಥಾತ್ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಹುಡುಕಿಸಿ ಮದುವೆ ಮಾಡೋ ಕೆಲಸ ಮಾಡ್ತೀನಿ ಅಲ್ರಿ ನಮ್ಮೂರ್ ಕಡೆ ಏನಿದ್ರು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ನೋಡೋರ್ಗೆ ಬ್ರೋಕರ್ ಅಂತ ಕರೀತಾರ ನೀವು ನೋಡಿದ್ರೆ ಡೈರೆಕ್ಟ್ ಅಂತೀರಲ್ಲ ಅದೇ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಹುಡುಗಿಸಿ ಸರ್ಕಾರಿ ಖರ್ಚಿನಾಗ ದೇವಸ್ಥಾನದಾಗ ಮದುವೆ ಮಾಡೋ ಸರ್ಕಾರಿ ನೌಕರ ನಾನು ಈ ಜಾಯಿಂಟ್ ಡೈರೆಕ್ಟರ್ ಬಾಬು ಆ ಬಾಬಲ್ಲ ಈ ಬಾಬು ಓ ಅಂತೂ ಒಟ್ಟ ಮದುವೆ ಮಾಡ್ಬೇಕಂತೇಳಿ ಮತ್ತೆ ಸರ್ಕಾರದವ್ರು ಒಂದು ಕಚೇರಿ ತೆಗ್ದಾರ ಅನ್ನಂಗಾತು ಮತ್ತೆ ಆ ಕಚೇರಿಗೆ ನಾನೇ ಹೆಡ್ ಅಂದ್ರೆ ಡೈರೆಕ್ಟರ್ ನಾನೇ ಅಂದ್ರೆ ನೀವು ನಿಮ್ಮ ಹೆಂಡ್ರಿಗೆ ಡೈರೆಕ್ಟ್ರನ ನೋಡಿ ಮಿಸ್ ಐ ಆಮ್ ಸ್ಟಿಲ್ ಬ್ಯಾಚುಲರ್ ನನಗಿನ್ನೂ ಮದುವೆಯಾಗಿಲ್ಲ ಈ ಪ್ರಭು ये हरिराम की जगन्नाथ प्रेमानंद ये क्या हुआ अरे क्या हुआ इनका क्या भी नहीं कुछ नहीं खाना खाया सीधा चाकू में अरे ಮದುವೆ ಡಿಪಾರ್ಟ್ಮೆಂಟ್ ಒಳಗೆ ಅದಿರಂತೀರಿ ನೀವು ಮದುವೆಗೆ ಇನ್ನೂ ಒಂದು ಹೆಣ್ಣು ಸಿಕ್ಕಿಲ್ಲ ಅಂದ್ರೆ ಹೆಂಗ ಅಂತೀನಿ ನಾನು ನೋಡಿ ಮಿಸ್ ನಿಮ್ಮ ಹೆಸರು ಹೇಳು ಯುವರ್ ನೇಮ್ ಸ್ವೀಟ್ ನೇಮ್ ಪೂಚು ತರ ಪೂಚು ನಾ ಪೂಚ್ತೀನಿ ಗೀಚು ಗೀಚು ನನ್ನ ಹೆಸರು ಮಾಲಾ 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 ಏನೈತಪ್ಪ ಮಾಲಿಗೆ ಸೆಟ್ಟರ್ ಅಂಗಡಿ ಇದ್ದಂಗ ನೋಡು ಮಾಲ ನನ್ನ ಮದುವೆ ಆಗಾಕ ಡಾಕ್ಟರು ಇಂಜಿನಿಯರು ಟೀಚರು ನರ್ಸು ಸಾಲು ಸಾಲಾಗಿ ಬಂದು ನಿಂತಿದ್ರು ಆದ್ರೆ ನಾನು ಮದುವೆ ಆಗಿಲ್ಲ ಯಾಕ ನನಗೆ ಸಾಲಿ ಕಲಿಲಾರದ ಕನ್ಯಾ ಬೇಕಾಗಿತ್ತು
ಸಾಲಿ ಕಲಿತ ಹುಡುಗಿ ಬೇಕು, ನೌಕರಿ ಮಾಡ್ಬೇಕಂತ ಎಲ್ಲ ಹುಡುಗರು ಬಯಸಿದ್ರ ನೀವೇನ್ರಿ ನೋಡು ಮಾಲ, ಹುಡುಗಿ ಬೇಕಂತೀರಿ? ಮಾಲ ನೋಡು, ಹಾ ಕಲಿತವ್ರನ್ನ ಎಲ್ಲಾರು ಮಾಡ್ಕೊಂತಾರ. ಕಲಿತವ್ರದೊಂದು ಸಾಂಗ್ ಐತಲ್ಲ ಮತ್ತೆ, ಕಲಿತ ಹುಡುಗಿ ಕುದುರಿ ನಡುಗಿ ಹುಡುಗಿದ ಬರ್ತಿತ್ತ, ಕಲಿತ ಹುಡುಗಿ ಕುದುರಿ ನಡುಗಿ ಹುಡುಗಿದ ಬರ್ತಿತ್ತ, ಅದನ್ನ ನೋಡಿ ನಮ್ಮ ಹಳ್ಳಿ ಮಂದಿ ತಲೆ ಕೆಡಿಸಿ ಹೋತ, ಮುತ್ತ ಹಿಡಿಸಿ ಹೋತ, ತಲೆ ಕೆಡಿಸಿ ಹೋತ, ಮುತ್ತ ಹಿಡಿಸಿ ಹೋತ. ಕಲ್ತವ್ರನ್ನ ಯಾರಾದ್ರೂ ಮಾಡ್ಕೊಂತಾರ, ಕಲಿಲಾರದು ಹೆಣ್ಣು ಯಾರು ಮಾಡ್ಕೊಂತಾರೋ? ನಾವು ಕಲಿಲಾದ ಹೆಣ್ಣು ಮಾಡ್ಕೊಂಡ್ರಿಗೇನ ಸೆಲ್ ಫೋನ್ ಹೆಂಗನ ಚಾಟಿಂಗ್ ಮಾಡಿ ಗೊತ್ತಾಗ್ತಲ್ಲ. ಅಯ್ಯೋ ನಮ್ ದನ ಅವನು ಬಂದ ನೋಡ, ಅಯ್ಯ ಮಾಡ್ತೇನಪ್ಪೋ. ಅದಕ್ಕೆ ನಾನು ಕಲಿಲಾರದ ಹೆಣ್ಣಿಗೆ ಬಾಳ ಕೊಡ್ಬೇಕು ಅನ್ಕೊಂಡಿನಿ. ಯಪ್ಪ ಎಷ್ಟು ದೊಡ್ಡದೈತಿರಪ್ಪ ನಮ್ಮ ಏನು ಗುಣ ಗುಣ. ಅಂದ್ರೆ ನೀವು ಡಾಕ್ಟ್ರು, ಇಂಜಿನಿಯರು, ಟೀಚರು, ನರ್ಸ? ಅದ್ಯಾವುದೋ ಅಲ್ರಿ. ಅಂದ್ರೆ ಗೊತ್ತಿಲ್ಲ ನಿಮ್ಗ? ಏನ ನಾವು ರೊಟ್ಟಿ ಬೇಸರು, ಎಮ್ಮೆ ವಾಸರು. ಅಂದ್ರೆ ನೀನು ಸಾಲಿ ಕಲ್ತಿಲ್ಲ ಅಂದಂಗ ಆಯ್ತು. ಇಲ್ಲ ಜೋಳ ಏನು ಅದು ಏನು ಅದು ಏನಂದ್ರ ಅದ್ರ ಜೋಳ ಏನು ಮತ್ತೆ ಏನ್ ಕಲಸ ನೀರ್ ಹಾಕಿ ಬೆಳಿತಾರ? ಹಂಗಲ್ಲ, ನಾನ್ ಹೇಳೋದು ಕೇಳಿ. ಅದು ಏನಂತ ನೀ ಕೇಳಿದೆಲ್ಲ, ಅದ್ರ ಅರ್ಥ ಏನು ಅಂದ್ರ ಜೋಳದ ಹಿಟ್ನಾಗ ನೀರ್ ಹಾಕೋದು, ನೀರಾಟ ಹದ ಬರ್ತನ ಮಾಡ್ಬೋದು, ಒಲೆ ಮುಂದೆ ಪಟ 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 ಎಮ್ಮೆ ಮೈ ತೊಳೆಯೋದು. ಅಂದ್ರೆ ನೀನು ಸಾಲಿ ಕಲ್ತಿಲ್ಲ ಅಂದಂಗ ಆಯ್ತು. ಇಲ್ಲ ಓ ಸಿದ್ದೇಶ್ವರ ಇವನೇ ಅಪ್ಪ, ಇವತ್ತು ನನ್ನ ಮೇಲೆ ಕಣ್ಣು ತೆಗೆದಿಯಲ್ಲಪ್ಪ. ಪ್ರತಿ ಗಂಡಿಗೂ ಒಂದು ಹೆಣ್ಣು ಜೀವ ಉಳಿಸಿಕೊಡ್ತಾನೆಂಬುದು ಇವತ್ತು ಕರೆ ಆಯ್ತು ನೋಡು. ನಿನಗೆ ಇಲ್ಲಿಂದಲೇ ಕೋಟಿ ಕೋಟಿ ನಮಸ್ಕಾರಗಳು ತಂದೆ. ಯಾಕ್ರಿ ಆ ದೇವರಿಗೆ ಒಂದು ಕೋಟಿ ನಮಸ್ಕಾರ ಮಾಡಕತ್ತೀನಿ. ಇಡೀ ಕರ್ನಾಟಕ, ಆಂಧ್ರ ಸೊಂದು ಸುತ್ತಿ ಬಂದಿದ್ದ, ಒಂದು ಸೊಂದು ಬಿಟ್ಟಿಲ್ಲ. ನನಗೆ ಕಲಿಲಾರದ ಹೆಣ್ಣು ಎಲ್ಲಿ ಸಿಗಲಿಲ್ಲ, ಇಲ್ಲಿ ಸಿಕ್ಕಿ ಬಿಟ್ಲು ನನ್ನ ಭಾಗ್ಯ ದೇವತೆ. ಏನಾಯ್ತಂಗ ಎಲ್ಲದ ಹೋಮರಕ್ಕೆ ಪುಣ್ಯದ ಗಿಟ್ಟಿ ಎಲ್ಲದಕ್ಕೆ ತುಡುಕು ಬಲ್ಲಿ ಕಾಲಿಗೆ ತೆರೆದಂಗ ನೀನು ಯಾಗಾಗಿ ಹುಟ್ಟಿವಿಯೇ ಮಾಲಾ? ಯಾರು ನಂದು ಇದೆ ಹೋಗುಂಡೆ ಮಹಾಪ್ರಭು ನೀವೇನಿಲ್ಲಿ ನೀ ಹಂಗ ಕಲಿಲಾರದಕ್ಕಿನ ಮದುವೆ ಮಾಡ್ಕೋಬೇಕಂತ ಜನ ಕಟ್ಟಿಲ್ಲ ಹಂಗತ್ತೇಳಿ ನಮ್ಮ ಒಂದು ಆಸೆ ಐತಿ. ಸರ್ಕಾರಿ ನೌಕರಿ ಹುಡುಗ ಮದುವೆ ಮಾಡ್ಬೇಕು, ಅವನ್ನ ನನ್ನ ಹಳೆಯಾಗಿ ಬರ್ಬೇಕಂತ ನಮ್ಮ ಆಸೆ. ಮಲ ಆಯ್ತದು, ನನ್ನದು ಸರ್ಕಾರಿ ನೌಕರಿ ಇದೆ. ಎರಡು ತಿಂಗಳು ಪ್ರೀತಿ ಮಾಡಿ ಮದುವೆ ಆಗೋಣ. ಇಲ್ಲ ಮದುವೆ ಆಗಿ ಪ್ರೀತಿ ಮಾಡೋಣ. ನಿಮ್ಮಪ್ಪ ಎಸಿನೋ ಡಿಸಿನೋ? ನಮ್ಮಪ್ಪ ಯಾವ ಎಸಿನೂ ಅಲ್ಲ ಡಿಸಿನೂ ಅಲ್ಲ, ಎಮ್ಮೆ ಮೇಸಕ್ ಹೋಗಮ್ಮ. ಅಂದ್ರೆ ನಿಮ್ಮಪ್ಪ ನಿಮ್ಮಮ್ಮಿ ಎಮ್ಮೆ ಕಾಯೋ ಆ ಬೊಬ್ಬಲ್ ಸೇಕಂಡ್ ಮಾವ ಮಾಡ್ಕೊಳ್ಳೋಣ ಅಂದಂಗ ಆಯ್ತು. ಅಪ್ಪಿ ತಪ್ಪಿ ಎಮ್ಮೆಲೆನೋ ಮಂತ್ರಿನ ಮಾಡ್ಕೊಂಡಿದ್ದೀನ ಮಗಳನ್ನ ಅಲ್ಲಿ ಅಮೆರಿಕ ಪ್ರೆಸಿಡೆಂಟ್ ಕೊಡ್ತಿದ್ದೆ ನೋಡ. ಪಾಪ ಹಂಗ್ಯಾಕಂತೀರಿ ಅಪ್ಪ? ಎಷ್ಟಾಗಲಿ ತಂದೆ ತಾಯಿಗಳ ಆಸೆ ಇರ್ತಾ, ಮಗಳು ಒಟ್ಟು ಸುಖವಾಗಿರ್ಲಿ ಅಂತ ಎಲ್ಲ ತಂದೆಗಳ ಆಸೆ ಇರ್ತಾ. ತಪ್ಪೈತಿ ಅಂದ್ರೆ ನಿಮ್ಮವ್ವ ಸರ್ಕಾರ ಅವರು ಮಾಡೋರಷ್ಟು ಸುಖವಾಗಿರ್ತಾರಂತ ತಿಳ್ಕೊಂಡಾರ. ಹಳ್ಳಿ ಬಿಟ್ಟು ಪ್ಯಾಟಿಗೆ ಇದ್ರೆ ಗೊತ್ತಾಗತ್ತಿತ್ತು ಸರ್ಕಾರಿ ಮಾಡೋರ ಪರಿಸ್ಥಿತಿ ಹೆಂಗೈತಮ್ಮದ. ಈಗಿನ ಜಯಮನ ನಮ್ಗೈತಿ, ಏನು ಮಾಡಕ್ಕಾಗತ್ತೆ? ಆಯ್ತದ, ನಂದು ಸರ್ಕಾರಿ ನೌಕರಿ. 1-2 ತಿಂಗಳು ಪ್ರೀತಿ ಮಾಡಿ ಮದುವೆ ಆಗೋಣ, ಇಲ್ಲ ಮದುವೆ ಆಗಿ ಪ್ರೀತಿ ಮಾಡೋಣ. ಯಪ್ಪ ಪ್ರಭು, ನಿನ್ನ ಪ್ರೀತಿನೂ ಬೇಡ, ನಿನ್ನ ಮದುವೆನೂ ಬೇಡ, ನನಗೆ ದಾರ ಬಿಡು, ನಾ ಹೊಂಟೆ. ಹಂಗೆ ಹೊಂಟ್ರಿ ಹೆಂಗ? ನನ್ನ ಭಾಗ್ಯ ದೇವತೆ ನನಗಾಗಿ ಒಂದು ಪ್ರಣಯ ಗೀತೆ ಆಡಬಾರದೆ?
ಓ ನನ್ನ ಪ್ರಣಯ ಕಾಂತ ನಿನಗೆ ಹಾಡು ಬೇಕಿ ಮತ್ತೆ ಸ್ವಲ್ಪ ಹುರುಪಿಗೆ ಹೇಳ್ಬೇಕು, ಹುರುಪಿಲ್ಲಂದ್ರೆ ಎಬ್ಬಿಸ್ಬೇಕು ಅದನ್ನ. ಹೇಗೆ ಎಬ್ಬಿಸ್ತಾರ? ಕಟ್ಟದ ರೊಟ್ಟಿ ತಿಂದ್ರ ತಪ್ಪಾಗಿರ್ಬಾರ್ದು, ಕಟ್ಟದ ರೊಟ್ಟಿ ತಿಂದ್ರ ತಪ್ಪಾಗಿರ್ಬಾರ್ದು, ಲವ್ ಮಾಡಿದ್ರ ಮಕ್ಕಳಾಗಿರ್ಬಾರ್ದು. ಲಗ್ನ ಆಗೈತೇನ್ರಿ? ಮದುವೆ ಆಗೈತಿ. ಲಗ್ನದ ಏನಂತ ಜಾಡ್ಸೋ ಜಾಡ್ಸ ಜಾಡ್ಸೋ ಜಾಡ್ಸ ಮತ್ತೆ ಅಯ್ಯಪ್ಪ ಜಾಡ್ಸೋ ಜಾಡ್ಸ ಅನ್ಬೇಡ. ಜಾಡ್ಸೋದು ಜಾಡಸ್ಯಪ್ಪ, ಜಾಡ್ಸ ಮುಚ್ಚಿ ಬಿಡೋಂಗ ಜಾಡಸ್ ಮುಚ್ಚಿಬಿಟ್ಟಿನ ಅಲ್ಲ ನೀವು ಮುಚ್ಕೊಂಡ್ರೆ ನಾ ಹಿಂದಿನ ಇಲ್ಲ ಇಲ್ಲ ಇಲ್ಲಿ ಇಲ್ಲ ಇತ್ತು ಮಾತಾಡ್ತಾರ ಇರೋ ಹೊತ್ನಾಗ ಹೊರಗೆ ಗಿಚ್ಚಿ ಗಿಲ್ಗಿಲಿ. ನೀ ಬಂದ ನನಗ ಸೋಲಿಲ್ಲ, ಈ ಹುಡುಗಿನಿ ಹಗಲಿಲ್ಲ, ನೀ ಮಾವಗ ಬಂದಿ ಬೆಳೆದಿಲ್ಲ, ಇದು ಅಂಗಡಿಯವ ಬೇಜದಿನಪ್ಪ. ಮೊದಲ ನೀ ಯಾರು? ಯಾರು ಬಾದಾಮಿ ಮೊದಲ ನೀ ಯಾರು? ಯಾರು? ಊರ್ ಮೀನ್ರಿ. ಏಳು ಮಿನ್ರಿ. ಏನ್ ಮಾವ ಚುಟ್ಟು ಚುಟ್ಟು ಇವನಕ್ಕಿನ್ನ ನಿಮ್ಗೆ ಆಗೈತೆ ನೋಡಿ. ವಯಸ್ಸು ಭಾಳ ಒಂದು 40 ಆಗ್ಯಾವ. ನೀ ಬಂದು ನನಗ ನೀವೇನ್ ಬಿಡ್ರಿ ಯಪ್ಪ ನಿಂದ ಸೈಜು ದೊಡ್ಡದು, ನಮ್ಮದು ಆಗಿಲ್ಲ ಮತ್ತೆ ಸಣ್ಣದು. ಒಳಗೊಂದೆಲ್ಲರೂ ಗೊತ್ತು ಬಿಟ್ಟರೆ ಅಂತ ನಮ್ಮದು. ಅಂತೀನಿ ನಾನು. ನೀವೇನ್ ಬಿಡ್ರಿ ಆಕಾರ ಮಂದಿ ನೀ ಬಂದು ನನಗ ತಿಳಿಸಲಿಲ್ಲ, ಬರ್ಲಾ ಹೋಗಿ ಮತ್ತೆ ಗೊತ್ತಾ? ಆಕಿ ಹೋಗುವಾಗ ಒಂದು ಮಾತು ಹೇಳಿದ್ಲು. ಏನಂತ? ಏನಂದ್ರ ಓ ನನ್ನ ನೀವೆಲ್ಲ ತೆರಿಗೆ ಮಾಡಿ ಬಾಯ್ ಬಾಯ್ ನಾಲ್ಕು ವರ್ಷದ ಮಗುವೊಬ್ಬಳು ಹುಡುಗಿ ಒಬ್ಬಳು ಪೊಲೀಸ್ ಸ್ಟೇಷನ್ ಒಳಗೆ ಇದ್ದಾಳಂತೆ. ಯಾರಾದ್ರೂ ಕಳ್ಕೊಂಡಿದ್ರೆ ದಯವಿಟ್ಟು ಅಲ್ಲಿ ಹೋಗ್ರಿ. ಸರಿಸುಮಾರು 4 ತಾಸಿನಿಂದ ಹುಡುಗಿ ಅಲ್ಲೇ ಇದ್ದಾಳೆ. ದಯವಿಟ್ಟು 4 ವರ್ಷದ ಮಗು, ಒಂದು ಹೆಣ್ಣು ಮಗು ನಮ್ಮೂರು ಪೊಲೀಸ್ ಸ್ಟೇಷನ್ ಹತ್ರ ಇದೆ. ಯಾರಾದ್ರೂ ಕಳ್ಕೊಂಡವರು ಆದಷ್ಟು ಬೇಗ ಹೋಗ್ರಿ.
ಆ ಹುಡುಗಿ ಅರ್ಥ ಇದೆ ಅಂತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಹುಡುಗಿಸಿಕೊಡೋ ನನಗೆ ಮದುವೆಯೋಗ ಹುಡಿ ಬರ್ಲಿಲ್ಲ. ಯಾವುದಕ್ಕೂ ಕಾಲ ಕೂಡಿ ಬರಂಗ್ ಕಾಣಿಸ್ತಾ ಅಂತೂ ಮಾಲಾಗ ನಾನು ಆ ಬುಲೆಟ್ ಅಬ್ಬಲ್ ಪಂಚರ್ ಶಾಪ್ನಾಗ ಗಾಳಿ ಇರ್ತೋಡದ ಪುಸ್ಸು 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 ಅಂತ ಅವತ್ತು ಮೇಲೆ ಮಾಲ ನನ್ನ ಲೈನಿಗೆ ಬರಂಗ್ ಕಾಣಿಸ್ತೈತೆ. ಬರ್ತಪ್ಪ.